ಎ ಅನ್ನೋನು ಬಿ ಅನ್ನೋನು. ಎ ಅನ್ನೋನು 25 ದಿನದಲ್ಲಿ ಕೆಲಸ ಮಾಡ್ತಾನ, ಬಿ ಅನ್ನೋನು 18 ದಿನದಲ್ಲಿ ಮಾಡ್ತಾನೆ. ಕರೆಕ್ಟಾ? ಈಗ ನನ್ನ ಪ್ರಾಬ್ಲಮ್ ಎಲ್ಲಾಗತ್ತೆ ಇವೆರಡರದು ಲಸ ತೆಗೆದು ಪ್ರಾಬ್ಲಮ್ ಆಗುತ್ತೆ. ಯಾವಾಗ್ಲಾದ್ರೂ ಈ ರೀತಿ ಬಂತು ಅಂದ್ರೆ ಸೊ ಲಸ ಇವೆರಡು ಸಂಖ್ಯೆ ಯಾವ್ದಾದ್ರು ಸಂಖ್ಯೆಯಿಂದ ಭಾಗವಾಗುತ್ತಾ? ಇಲ್ಲ ಸರ್. ಅದಕ್ಕೆ ಏನ್ ಮಾಡ್ರಿ ಜಸ್ಟ್ ಅವೆರಡನ್ನು ಗುಣಿಸ್ಬಿಡ್ರಿ. 25 ಇಂಟು 18 ಯಾವ ಟ್ರಿಕ್ ಯೂಸ್ ಮಾಡ್ತೀರಿ ಇಲ್ಲಿ? ಡಬಲ್ ಅಂಡ್ ಹಾಫ್. ಸೊ 25 ಡಬಲ್ ಮಾಡ್ರಿ, ಇದನ್ನ ಹಾಫ್ ಮಾಡ್ರಿ. 5 ಅಂದ್ರೆ 450. ಜಸ್ಟ್ ಎಷ್ಟೇ ನೋಡಾಕೆ ಹೋಗ್ಬಿಡ್ರಿ. ಇವೆರಡನ್ನೇ ಗುಣಿಸಿರ ಅಂದ್ಮೇಲೆ ಉಲ್ಟಾ ಬರ್ದ್ ಬಿಡ್ರಿ. ಯಾಕಂದ್ರೆ 25 18 450 ಅಲ್ಲ, 18 25 450 ಅಲ್ಲ. ರೈಟ್. ಈಗ ಏನಾಗೈತಂದ್ರ ಎ ಅನ್ನೋನು 4 ದಿನ ತನಕ ಕೆಲಸ ಮಾಡ್ತಾನಂದ್ರ 18 ಕೆಲಸ ಮಾಡತಾನ ಅಂದ್ರೆ 18 ರೊಟ್ಟಿ ತಿನ್ನತಾನ. 4 ದಿನ ತನಕ ತಿಂತಾನಂದ್ರೆ 72 ರೊಟ್ಟಿ ಖಾಲಿ. ಕರೆಕ್ಟಾ? ಈಗ ಆ 72 ರೊಟ್ಟಿ ಖಾಲಿಯಾಗಿ ಒಂದು ಉಳಿದಿದ್ದ ರೊಟ್ಟಿ ಎಷ್ಟು? ಸೊ 378 ಸರ್. ಈಗ ಉಳಿದ ರೊಟ್ಟಿಗಳನ್ನ ಯಾರು ತಿನ್ನಬೇಕು? ಉಳಿದ ಕೆಲಸವನ್ನ ಪೂರ್ಣಗೊಳಿಸಲು ಬಿ ಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳ್ತಾರೆ. ಹಾಗಿದ್ರೆ ಸೊ ಬಿ ಅನ್ನೋನು 25 ರೊಟ್ಟಿ ತಿಂತಾನ. ಸೊ ಉಳಿದ ಕೆಲಸವನ್ನು ಡೈರೆಕ್ಟ್ ಡಿವೈಡ್ ಮಾಡ್ಬಿಡ್ರಿ. 25 ಒಂದಲೇ 25 12 ಉಳಿತು 128 ಆಯ್ತು. 25 ಐದ್ಲೆ 125 3 ಉಳಿತು 3 ಮ್ಯಾಲ ಬರೀರಿ ಕೆಳಗ 25ಕ್ಕೆ 25 15 3/25